ನಿಮ್ಮ ಟೀಮ್ ಕಾನ್ವರ್ಸೇಷನ್ಸ್ ಆಗೋವಾಗ ಸಂಸ್ಕೃತ ಲ್ಯಾಂಗ್ವೇಜಿನ ಬಗ್ಗೆ ಅಥವಾ ನನಗೆ ಯಾವಾಗಲೂ ಒಂದು ಕುತೂಹಲ ಇರುತ್ತೆ. ಅಂದರೆ ನಮ್ಮ ಹಿಂದಿನ ಗ್ರಂಥಗಳು ಇಟ್ಸ್ ಆಲ್ ಅಬೌಟ್ ಸೈನ್ಸ್, ಆಸ್ಟ್ರಾನಮಿಯಿಂದ ಹಿಡಿದು ಆಯುರ್ವೇದದಿಂದ ಹಿಡಿದು ಬಹುಶಃ ಅವುಗಳನ್ನು ನಾವು ಕಲ್ತಿದ್ದಿದ್ರೆ ಅಥವಾ ಅವುಗಳ ಅರ್ಥ ಕಲ್ತಿದ್ದಿದ್ರೆ ಜೀವನ ಸಲೀಸಾಗ್ತಿತ್ತೇನೋ, ಜ್ಞಾನ ಇನ್ನೊಂದಷ್ಟು ಬೆಳೀತಾ ಇತ್ತೇನೋ, ಹಿಂಗೆ ಅನ್ನಿಸ್ತಾ ಇರುತ್ತೆ. ಎವ್ರಿಥಿಂಗ್ ವಿ ಹ್ಯಾವ್ ಎವ್ರಿಥಿಂಗ್ ಸ್ಟಿಲ್. ನಾವು ಪಾಶ್ಚಾತ್ಯ ದೇಶಗಳ ಲ್ಯಾಂಗ್ವೇಜಿಗೆ, ಪಾಶ್ಚಾತ್ಯ ದೇಶಗಳ ನಾಲೆಡ್ಜಿಗೆ ಕೊಡೋ ಇಂಪಾರ್ಟೆನ್ಸ್ ಇದೆಯಲ್ಲ, ನಮ್ಮ ಭಾಷೆಗೆ, ನಮ್ಮ ನಾಲೆಡ್ಜಿಗೆ ಯಾವತ್ತೂ ಕೊಡೋದಿಲ್ಲ ಅಂತ ಅನ್ಸುತ್ತೆ. ಹೌದು ಹೌದು, ಖಂಡಿತ ಹಿತ್ತಲ ಗಿಡ ಮದ್ದಲ್ಲ ಅನ್ನೋ ರೀತಿನೇ. ಬಟ್ ಅದಕ್ಕೆ ಒಂದು ಪರಿಹಾರ ಅಥವಾ ಅದಕ್ಕೆ ಒಂದು ಸೊಲ್ಯೂಷನ್ ಏನು ಅಂತ ಹೇಳಿದ್ರೆ, ಐ ಬ್ರಿಂಗ್ ಇಟ್ ಔಟ್ ಆ್ಯಸ್ ಅ ಟ್ರೆಂಡ್. ಓಕೆ, ವಿ ಮಸ್ಟ್ ಟೇಕ್ ಪ್ರೈಡ್ ಇನ್ ವಾಟ್ ವಿ ಹ್ಯಾವ್. ಸುಮಾರು ಜನ ಕೇಳ್ತಾರೆ ಯಾಕೆ ಸಂಸ್ಕೃತ. ಒಬ್ಬ ಭಾರತೀಯಾಗಿ ಐ ಥಿಂಕ್ ದಟ್ ಕ್ವೆಶ್ಚನ್ ಇಸ್ ಸೋ ರಿಡಿಕ್ಯುಲಸ್. ಫ್ರೆಂಚ್ ದೇಶಕ್ಕೆ ಹೋಗಿ ಯಾಕೆ ಫ್ರೆಂಚ್ ಕಲಿತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ನಿಮ್ಮ ಮೇಲೆ ನಗಾಡ್ತಾರೆ. ಅದೇ ರಷ್ಯಾಕ್ಕೆ ಹೋಗಿ ನೀನು ಯಾಕೆ ರಷ್ಯನ್ ಭಾಷೆ ಮಾತಾಡ್ತಾ ಇದೆಯಾ, ಇಂಗ್ಲೀಷ್ ಮಾತಾಡು ಅಂತ ಹೇಳಿದರೆ ದೇ ವಿಲ್ ಆಲ್ಸೋ ಆಸ್ಕ್ ಮೀ ಅ ಕ್ವೆಶ್ಚನ್, ವಾಟ್ ಆರ್ ಯು ಆಸ್ಕಿಂಗ್ ಅಂತ ಮರು ಪ್ರಶ್ನೆ ಮಾಡ್ತಾರೆ. ಅದೇ ಇವಾಗಿನ ಸ್ಥಿತಿಯಲ್ಲಿ ಪ್ರತಿಯೊಂದು, ಇಲ್ಲೇ ಪಕ್ಕದಲ್ಲೇ ಒಂದು ಮಾಲಿಗೆ ಹೋಗಿದ್ದೆ ನಾನು ಆಗಲೇ, ಎಲ್ಲ ಕಡೆ ಇಂಗ್ಲೀಷ್ದೇ ಬೋರ್ಡ್ಗಳು. ಇಂಗ್ಲೀಷ್ ಓಕೆ, ಡೈರೆಕ್ಟ್ ಸಂಸ್ಕೃತ ಬೇಡ, ರೀಜನಲ್ ಲ್ಯಾಂಗ್ವೇಜಸ್ ಅದು ಯಾಕಿಲ್ಲ? ಕರ್ನಾಟಕದಲ್ಲಿ ಕನ್ನಡದ ಒಂದು ಬೋರ್ಡ್ಗಳು ಯಾಕಿಲ್ಲ? ಕರ್ನಾಟಕದಲ್ಲಿ ಕನ್ನಡ ಬಳಕೆ ಯಾಕಿಲ್ಲ? ಅದೇ ನಾನು ಬೇರೆ ದೇಶಕ್ಕೆ ಹೋದರೆ ಇಟ್ ಈಸ್ ಸೋ ಕಂಪಲ್ಸರಿ, ಇಟ್ ಈಸ್ ಸೋ ಡಿಫಿಕಲ್ಟ್ ಟು ಲಿವ್ ದೇರ್ ವಿದೌಟ್ ನೋಯಿಂಗ್ ದಟ್ ಲ್ಯಾಂಗ್ವೇಜ್. ಜಪಾನಿಗೆ ಹೋದರೆ ಅಲ್ಲಿ ಜಪಾನೀಸಲ್ಲೇ ಬರೆದಿರ್ತಾರೆ ಹೊರತು ಅದನ್ನು ಟ್ರಾನ್ಸ್ಲೇಟ್ ಮಾಡಿ ನಾನು ಮಾಡಿ ಅಷ್ಟು ಕಷ್ಟ ಪಡಬೇಕಾಗತ್ತೆ ನಾನು ಅಲ್ಲಿ ಹೋಗಿ ಜೀವನ ಮಾಡಬೇಕು ಅಂದರೆ. ಅದೇ ರೀತಿ ಭಾರತದಲ್ಲಿ ನಾವೇ ಭಾರತೀಯರಾಗಿ ಯಾಕೆ ಸಂಸ್ಕೃತ ಅಂತ ಕೇಳೋದು ಪ್ರಶ್ನೆ ಏನಿದೆ ಅಲ್ಲ, ಐ ಥಿಂಕ್ ಅದೇ ಒಂದು ರಿಡಿಕ್ಯುಲಸ್ ಕ್ವೆಶ್ಚನ್. ಹೇಟರ್ಸ್ನ ಯಾವಾಗಾದರೂ ಫೇಸ್ ಮಾಡಿದ್ದೀರಾ ನೀವು? ಯಾಕಂದರೆ ಸಂಸ್ಕೃತ ಅಂದ ತಕ್ಷಣ ಅದು ಬ್ರಾಹ್ಮಣತ್ವ, ಹಿಂದುತ್ವ, ಬಲಪಂಥೀಯ ಇವೆಲ್ಲ ಪ್ರಶ್ನೆಗಳು ಬರುತ್ತೆ. ಸಂಸ್ಕೃತ ಶ್ಲೋಕ ಯಾರಾದರೂ ಒಂದು 2-3 ಸಲ ಹೇಳಿಬಿಟ್ರು ಅಂತ ಹೇಳಿದ್ರು ದೇ ಆರ್ ರೈಟೆಸ್ಟ್. ಹಿಂಗಿದ್ದೇನಾದರೂ ಫೇಸ್ ಮಾಡಿದ್ದೀರಾ? ಅಂದರೆ ಡಿವೈಡ್ ಆಗ್ತಿರುತ್ತೆ ಆವಾಗ ನಮ್ಮ ಪೋಸ್ಟಿನ ಮೇಲೆ ದೇ ವಿಲ್ ಜಡ್ಜ್. ಹೌದು, ಹಂಗಿದ್ದೇನಾದರೂ ಫೇಸ್ ಮಾಡಿದ್ದೀರಾ? ಆನೆಸ್ಟ್ಲಿ ಹೇಳಬೇಕು ಅಂದರೆ ಇಲ್ಲ. ಬಟ್ ಆದರೂ ಕೂಡ ಸ್ವಲ್ಪ ಜನ ಇದ್ದೇ ಇರ್ತಾರೆ, ಜಸ್ಟ್ ಟು ಕಾಮೆಂಟ್ ವೆರಿ ವೆರಿ ವೇಗ್ ಟಾಪಿಕ್ಸ್ ಆಗಲಿ, ಇದು ಸಂಸ್ಕೃತ ಯಾಕೆ, ಸಂಸ್ಕೃತಕ್ಕಿಂತ ಹಳೇದು ಈ ಭಾಷೆ ಇದೆ ಅಂತ ಒಂದು ಯಾವುದೋ ಪರ್ಟಿಕ್ಯುಲರ್ ಜನಾಂಗದವರು ಬಂದು ಇದು ಮಾಡೋದಿದೆ. ಬಟ್ ದಟ್ ರಿಯಲಿ ಡಸಂಟ್ ಎಫೆಕ್ಟ್ ಅಸ್ ಹಾಗೆ ನೋಡೋದಾದರೆ. ಬಟ್ ನಿಜವಾಗ್ಲೂ ಹೇಳಬೇಕಂದ್ರೆ ಹೇಟರ್ಸ್ಗಿಂತ ಜಾಸ್ತಿ ಸಪೋರ್ಟರ್ಸೇ ತುಂಬ ಜನ ಇದ್ದಾರೆ. ಈಗ ತಮಿಳ್ನಾಡಿಗೆ ಎಷ್ಟು ಸತಿ ಹೋಗಿ ನಾವು ರೈಡೆಲ್ಲ ಹೋಗಿ ಬಂದಿದ್ದೀವಿ, ತಮಿಳ್ನಾಡಲ್ಲೇ ಎಷ್ಟು ವ್ಲಾಗ್ ಎಲ್ಲ ಮಾಡ್ತಾಯಿದ್ದೀವಿ. ಅಲ್ಲಿ ನಿಜವಾಗಿಯೂ ಅವ್ರು ತುಂಬಾ ಸಪೋರ್ಟ್ ಮಾಡಿದರು. ಕರ್ನಾಟಕದಲ್ಲಿ ಇಷ್ಟರವರೆಗೂ 2 ವರ್ಷ ಆಯಿತು ನಾವು ಕಬ್ಬನ್ ಪಾರ್ಕಲ್ಲಿ ಸಂಸ್ಕೃತ ಹೇಳ್ಕೊಡ್ತಾ. ಎಲ್ಲರೂ ಕೂಡ, ಈವನ್ ಸೆಕ್ಯೂರಿಟಿಯವರು ಕೂಡ ಬಂದು ಸಂಸ್ಕೃತ ನಾವು ತುಂಬ ಒಳ್ಳೆಯದು ಅಂತ ಎಲ್ಲ ಎಷ್ಟು ಚೆನ್ನಾಗಿ ಅವ್ರು ಸಪೋರ್ಟ್ ಮಾಡ್ತಾರೆ. ಎಲ್ಲೋ ಒಂದು ಕಡೆ ಅದು ನೋಷನ್ ಇದೆ, ಕರ್ನಾಟಕದವರು ಅದಕ್ಕೆ ಏನೂ ಸಪೋರ್ಟ್ ಮಾಡೋದಿಲ್ಲ, ಬರೀ ಕನ್ನಡವನ್ನೇ ಸಪೋರ್ಟ್ ಮಾಡ್ತಾರೆ, ಸಂಸ್ಕೃತವನ್ನು ಸಪೋರ್ಟ್ ಮಾಡ್ತಿಲ್ಲ ಅಂತ. ದಟ್ ಈಸ್ ಅಬ್ಸಲ್ಯೂಟ್ಲಿ ಫಾಲ್ಸ್ ಅಂತ ವಿತ್ ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಕೆಫೇಸಲ್ಲಿ ಆಗಿರ್ಬೋದು, ಚಿಕ್ಕ ಚಿಕ್ಕ ಹೋಟೆಲ್ಗಳಿಗಾದರೂ ನಾವು ಹೋಗಿ ಈ ಥರ ಕಮ್ಯುನಿಟಿ ಮೀಟಪ್ಸ್ ಮಾಡ್ತಾ ಇರ್ತೀವಿ, ಸಂಸ್ಕೃತದಲ್ಲೇ ಆರ್ಡರ್ ಮಾಡೋಕ್ಕೂ ಇದು ಮಾಡ್ತೀವಿ. ಹೌದು, ಸೊ ಪಾರ್ಟಿಸಿಪೆಂಟ್ಸಿಗೆ ಎಲ್ಲರಿಗೂ ಹೋಗಿ ಸಂಸ್ಕೃತದಲ್ಲಿ ಆರ್ಡರ್ ಮಾಡಿ ಅಂತ ಒಂದೇನೋ ಟಾಸ್ಕ್ ಕೊಡ್ತೀವಿ. ಅವರು ಎಷ್ಟು ಖುಷಿಯಿಂದ ಇದಕ್ಕೇನು ಹೇಳ್ತಾರೆ, ನಾನು ಅದಕ್ಕೆ ಇಷ್ಟು ರೂಪಾಯಿ ಕೊಡಿ ಅಂತ ಹೇಳೋದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳಬೇಕು. ಸೊ ಕರ್ನಾಟಕ ಮೊದಲನೇದಾಗಿ, ಬಿಕಾಸ್ ಐ ಆಮ್ ಲಿವಿಂಗ್ ಹಿಯರ್, ನಾನು ಇಲ್ಲಿ ಇರೋದ್ರಿಂದ ಎಷ್ಟು ಸಪೋರ್ಟ್ ಇದೆ, ಎಷ್ಟು ಖುಷಿಯಿಂದ ಸಪೋರ್ಟ್ ಮಾಡ್ತಾರೆ ಜನ ಪ್ರತಿಯೊಂದಕ್ಕೂ. ಬಟ್ ಅದನ್ನು ನಾವು ಶುರು ಮಾಡಬೇಕೆ ಅಷ್ಟೇ ಇರೋದು. ಸೊ ಎಲ್ಲ ಸ್ಟೇಟ್ಸಲ್ಲೂ ನಂಗೆ ಅದೇ ಎಕ್ಸ್ಪೀರಿಯನ್ಸ್ ಇದೆ ಹೊರತು ಯಾವ ಹೇಟರ್ಸ್ಗಿಂತ ಜಾಸ್ತಿ ಸಪೋರ್ಟರ್ಸೇ ಇದ್ದಾರೆ ತುಂಬ ಜನ. ಲವ್ಲಿ.